ಇವತ್ತು ಪಿಂಕ್ ಕಲರ್ ಡ್ರೆಸ್ ಹಾಕೋಬೇಕಂತ ನೆನ್ನೆ ಡಿಸೈಡ್ ಆಗಿದ್ರಿಂದ ಚಂದ ರೆಡಿಯಾಗಿ ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದು ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಾ ನೀನ್ ಎಂತ ನಾಚಿಕೆ ಮಾನವರಿಲ್ಲ ನೋಡ್ ಬಿದ್ರು ವಿಡಿಯೋ ಎಡಿಟ್ ಮಾಡಕ್. A few moments later. ವಿಡಿಯೋ ಮಾಡಿ ಮಾಡಿ ನನಗೆ ಇವತ್ತು ನಾನು ಬಿದ್ಬಿಟ್ಟೆ ಗೊತ್ತಾ, ಕಾಲ್ ನೋಯ್ತಿದ್ಯಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. A few moments later. ಇನ್ನು ನಮ್ಮ ಹುಡುಗಿರೋರು ಯಾರು ಅಂತ ಹೇಳ್ತಾರೆ ಕೇಳಿ. ಏ ಮ್ಯಾಮ್ ಮುಗಿದ್ರೇನ್ ಮಾಡ್ತೀಯಾ? ಇನ್ನು ಎಕ್ಸಾಮ್ ಟೈಮ್ ಹತ್ರ ಬಂತು ಅಂದ್ರೆ ನಮ್ಮ ಕಾಲೇಜ್ ಸ್ಟಾಫ್ ರೂಮ್ ಹೇಗಿರುತ್ತೆ ಅಂದ್ರೆ ಉಸಿರಾಡಕ್ಕೂ ಜಾಗ ಇರಲ್ಲ. ಯಾಕಂದ್ರೆ ಎಕ್ಸಾಮ್ಗೆ ಕ್ಯುಮಿಲಿಟಿ ಇಂಪಾರ್ಟೆಂಟ್, ಕ್ಯುಮಿಲಿಟಿಗೆ ಸೈನ್ ಇಂಪಾರ್ಟೆಂಟ್. ಇಷ್ಟೊಂದು ಫೀಸ್ ಕಟ್ಟೋದು ನೋಡಿ ಏನ್ ಅನಿಸ್ತೈತಿ ನಿಂಗೆ? ಮ್ಯಾಮ್ ಜೊತೆ ಫೋಟೋ ತಕ್ಕೋಬೇಕಾ? ಬೇಡ. ಈ ಗ್ಯಾಪ್ ಅಲ್ಲೇ ನಮ್ಮ ಬಾಸ್ನ ನೋಡಿ ಸಿಕ್ಕಾಪಟ್ಟೆ ಲವ್ ಆಗೋಯ್ತು. ಎಷ್ಟು ಮುದ್ದಾಗಿದಾರಲ್ಲ. ಇನ್ನು ನಮ್ಮ ಮ್ಯಾಮು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಬಂದ್ಮೇಲೆ ಕ್ಲಾಸ್ ಫಸ್ಟ್ ಫೋಟೋ ನೆಕ್ಸ್ಟ್ ಅಂತ ಹೇಳ್ಬಿಟ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಪಿಜಿಗೆ ಬಂದ್ರೆ ನನ್ನ ಫೇವ್ರೆಟ್ ಕನಕಾಂಬರಿ ಮೂವಿ ಬರ್ತಿತ್ತು. ಬಟ್ ಆದ್ರೆ ಪೂರ್ತಿ ಮೂವಿ ನೋಡಕ್ ಆಗ್ಲಿಲ್ಲ. ಪೆಲ್ವಿಕ್ ಬೋನ್ ಪ್ರಾಕ್ಟೀಸಿಗೆ ಅಂತ ಕೊಟ್ರೆ ನಮ್ಮ ಹುಡುಗಿ ಅದನ್ನ ಕಿರೀಟ ಮಾಡ್ಕೊಂಡ್ಬಿಟ್ಲು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲರೂ ಸೇರ್ಕೊಂಡು ಗ್ರೂಪ್ ಕಾನ್ವರ್ಸೇಷನ್ ನಡೆಸ್ತಾ ಇದ್ರು. ಬಟ್ ಸರ್ ಬಂದ್ರು ಅಂತ ಎಲ್ಲರೂ ಬಚ್ಚಿಕೊಳ್ಳಕ್ ನೋಡಿದ್ರು. ಆದ್ರೆ ಸರ್ರಿಗೆ ನಾವಲ್ಲಿರೋದೇ ಗೊತ್ತಿರ್ಲಿಲ್ಲ. ಇದೆಲ್ಲದರ ಮಧ್ಯೆ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಕೊನೆಗೆ ಎಲ್ಲರೂ ಬಾಯ್ ಹೇಳಿ ಮನೆಗೆ ಹೋದ್. ಬಾಯ್, ಸಿ ನೆಕ್ಸ್ಟ್ ಬ್ಲಾಗ್.